ಹರುಷದಿ ಭುವಿಯೋಳು ಭೀಮಸೇನ ಸಹದೇವ ಮೆರೆಯುವೆ ಅತಿಶಯ ಹರುಷದಿ ಭುವಿಯೋಳು ತನ್ನ ಮನ ಹೃದಯನ ಮನದಲ್ಲೇ ನೆನೆದು ತನ್ನ ಮನ ಹೃದಯನ ಮನದಲ್ಲೇ ನೆನೆದು ಮೆರೆಯುವೆ ಅತಿಶಯ ಹರುಷದಿ ಭುವಿಯೋಳು ಭೀಮಸೇನ ಸಹದೇವ ಅತಿಶಯ ಭಾಗ್ಯವ ನೀಡುತ್ತೆ ದರೆಯಳು ಅತಿಶಯ ಭಾಗ್ಯವ ನೀಡುತ್ತೆ ದರೆಯಳು ಮುದದಲ್ಲಿ ಪಾಲಿಪೆ ದರೆಯನ್ನು ಸೌಖ್ಯದೆ ಭೀಮಸೇನ ಮುದದಲ್ಲಿ ಪಾಲಿಪೆ ದರೆಯನ್ನು ಸೌಖ್ಯದೆ ಮೆರೆಯುವೆ ಅತಿಶಯ ಹರುಷದಿ ಭುವಿಯೋಳು ಅಮಿತ ಸಾಹಸದಿ ಮೆರೆಯುವ ಅನುಜರು ಭೀಮಸೇನ ಅಮಿತ ಸಾಹಸದಿ ಮೆರೆಯುವ ಅನುಜರು ಜೊತೆಯೊಳ್ಳೆಸಲು ನಮಗೆ ಚಿಂತೆಯು ಭೀಮಸೇನ ಜೊತೆಯೊಳ್ಳೆಸಲು ನಮಗೆ ಚಿಂತೆಯು ಮೆರೆಯುವೆ ಅತಿಶಯ ಹರುಷದಿ ಭುವಿಯೋಳು ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸು. ಸಹದೇವ ಈ ಅದ್ಭುತವಾದ ಪ್ರಕಾಶವು ಎಲ್ಲಿಂದ ಕೇಳಿ ಬರುತ್ತಿರುವುದು ಅಗ್ರಜ ಗುರುವರರಿಂದು ದಯ ಮಾಡುವರು ಗುರುವರರಿಂದು ದಯ ಮಾಡುವರು ಸರಿಸಮರೆಯುತ್ತಲಿ ನಿರೆಯುತ್ತ ದೊರಗಿಂದು ಗುರುವರರಿಂದು ದಯ ಮಾಡುವರು ಸಹೋದರ, ದೇವ ಮಹರ್ಷಿಗಳು ಆಗಮಿಸುತ್ತಿರುವರು. ಬಹಳ ಸಂತೋಷವಾಯಿತು, ಬಹಳ ಸಂತೋಷವಾಯಿತು. ನಾರಾಯಣ ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವೆವು. ಪಾಂಡುಪುತ್ರರೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ನಾರಾಯಣ ನಾರಾಯಣ. ಪೂಜ್ಯರೇ, ಧರ್ಮಚಂದ್ರ ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ನಾರಾಯಣ ನಾರಾಯಣ. ವಂದಿಸುವೆನು ವರ ಮುರೇಂದ್ರನೇ. ಪೂಜ್ಯರೇ, ವಂದಿಸುವೆನು ಮುನೇಂದ್ರನೇ. ನಿಮ್ಮಯ
ಒಳಗೆ ಆ ಪೂಜ್ಯರೇ, ಧರ್ಮಪುತ್ರ ನಾರಾಯಣ ನಾರಾಯಣ. ಅವಲೋಕದಿ ಬಂದಿರೋ, ಅವಲೋಕದಿ ಬನ್ನಿರೋ, ಅವಲೋಕದಿ ಬನ್ನಿರೋ. ಅರಗುವುದು ಮುನೇಂದ್ರ, ಆ ಆ ಪೂಜ್ಯರೇ, ಧರ್ಮಪುತ್ರ ತಮ್ಮ ದರ್ಶನದಿಂದ ನಾವು ಧನ್ಯರಾದೆವು. ನಾರಾಯಣ ನಾರಾಯಣ. ನೀನು ಸುಖವಾಗಿರುವೆಯಾ ಧರ್ಮನಂದನ? ನಿಮ್ಮ ಹಿರಿಯರು ಆಚರಿಸಿದ ಧರ್ಮ ಮಾರ್ಗಕ್ಕೆ ಲೋಪವಿಲ್ಲದೆ ಇರುವುದೇ? ತಪ್ಪಿಗೆ ತಕ್ಕ ಶಿಕ್ಷೆಯನ್ನು, ಯೋಗ್ಯತೆಗೆ ತಕ್ಕ ಮರ್ಯಾದೆಯನ್ನು ಮಾಡಿ ಪ್ರಜಾನುರಾಗವನ್ನು ಸಂಪಾದಿಸಿ ಶೀಲ ಸ್ವಭಾವಗಳನ್ನು ಪರಿಶೀಲಿಸಿ ನ್ಯಾಯಭಕ್ತರನ್ನು ಕಂಡು ಬಂದವರನ್ನು ಸೇನಾ ಕಾರ್ಯದಲ್ಲಿ ನಿಯೋಜಿಸುತ್ತಿರುವೆಯಾ ಧರ್ಮನಂದನ? ಸಂಬಳಗಳನ್ನು ನಿಲ್ಲಿಸದೆ ಆತ ಕಾಲದಲ್ಲಿ ಸಲ್ಲಿಸುತ್ತಿರುವೆಯಾ? ನಾರಾಯಣ ನಾರಾಯಣ. ಪೂಜ್ಯರೇ, ಧರ್ಮಪುತ್ರ ತಮ್ಮ ಅಪ್ಪಣೆಯಂತೆಯೂ ನಾವು ಛತ್ರಿಗುಣಿಕೆ ಅನುಸಾರವಾಗಿ ನಡೆಯುತ್ತಿರುವೆನೋ ಮಹಾತ್ಮರೇ. ನಾರಾಯಣ. ಧರ್ಮಪುತ್ರ ಪೂಜ್ಯರೇ, ಧರ್ಮಂ ಕುಂತಿಸುತ್ತ ಧರ್ಮಪುತ್ರ ಪೂಜ್ಯರೇ, ಧರ್ಮಂ ಕುಂತಿಸುತ್ತ ಧರ್ಮಂ ನಿನ್ನ ಆಜ್ಞೆಗಳು ಎಸಗುವುದು ಧರ್ಮ. ಧರ್ಮಪುತ್ರ ಪೂಜ್ಯರೇ, ಧರ್ಮಂ ನಿನ್ನಯ ನಡೆ ನೋಡಿ, ಧರ್ಮಂ ನಿನ್ನಯ ನಡೆ ನುಡಿ, ಧರ್ಮಂ ನಿನ್ನಯ ನಡೆ ನುಡಿ, ಧರ್ಮಂ ಮೈದೋರಿ ನೆರೆಯುವೆ ಭುವಿಯಳು. ನಾರಾಯಣ ನಾರಾಯಣ. ಧರ್ಮಪುತ್ರ ನಿದ್ರೆ, ಆಲಸ್ಯ, ಭಯ, ಕ್ರೋಧ, ಮಾರ್ಧವ, ಜಡತೆ ಎಂಬ ಈ 6 ಅನರ್ಥಗಳು ನಿನಗೆ ದೂರವಿರುವುದಷ್ಟೇ. ನಿನ್ನ ಅನುಜರು ನಿನಗೆ ವಿಧೇಯರಾಗಿರುವರೇ, ರಾಣಿವಾಸವು ನಿನಗೆ ಮನಕ್ಲೇಶವಿಲ್ಲದೆ ಇರುವುದೇ. ಅಂತಹವರ ರಕ್ಷಕರನ್ನು, ಅಡಿಗೆಯವರನ್ನು, ಪುರೋಹಿತರನ್ನು, ವೈದ್ಯರನ್ನು, ಸಾರಥಿಯರನ್ನು ಪರೀಕ್ಷಿಸುತ್ತಿರುವೆ ಧರ್ಮನಂದನ. ಅವರಲ್ಲಿ ನಿಷ್ಕಾಪಟುಗಳೆಂದು ನಿನಗೆ ಕಂಡು ಬಂದರೆ ಅಂತಹವರನ್ನು ನೇಮಿಸಿಕೊಂಡು ರಾಜ್ಯಭಾರ ಮಾಡಿದರೆ ನಿನ್ನ ಆಜ್ಞೆಗೆ ಎಂದೆಂದಿಗೂ ಭಂಗವಿಲ್ಲದೆ ಇರುವುದು ಧರ್ಮನಂದನ. ನಾರಾಯಣ ನಾರಾಯಣ. ಪೂಜ್ಯರೇ, ಧರ್ಮನಂದನ ನೀತಿಗರ್ಭಿತವಾದ ಈ ಕುಶಲ ಪ್ರಶ್ನೆಯಿಂದ ನಾವು ಕುತರ್ಥರಾದೆವು. ಪೂಜ್ಯರ ಆಶೀರ್ವಾದ ಪ್ರಭಾವದಿಂದ ಸಮಸ್ತ ವಿಚಾರಗಳು ನೀತಿಗೆ ಅನುಸಾರವಾಗಿಯೇ ಇರುವುದು. ಪೂಜ್ಯರೇ, ಮತ್ತೇನಾದರೂ ವಿಶೇಷ ವಾರ್ತೆ ಇದ್ರೆ ಆಜ್ಞಾಪಿಸಬೇಕೆಂದು ಬೇಡಿಕೊಳ್ಳುವೆನು ಪೂಜ್ಯರೇ. ನಾರಾಯಣ. ಧರ್ಮನಂದನ, ಇಂದ್ರ, ಯಮ, ವರುಣ, ಕುಬೇರ ಮುಂತಾದ ಅಷ್ಟದಿಕ್ಪಾಲಕರ ಸಭೆಯಲ್ಲಿಯೂ ನಾನು ಬಹುಕಾಲ ಕಳೆದೆನು. ಆ ಸಕಲ ಸಭೆಗಳಿಗಿಂತೂ ನಿನ್ನ ಸಭೆಯೇ ಮನೋಹರವಾಗಿರುವುದು. ಆದರೆ ನಾರಾಯಣ ಪೂಜ್ಯರೇ, ಧರ್ಮಪುತ್ರ ತಾವು ಅನುಮಾನ ವಿಶೇಷದಿಂದ ಅಪ್ಪಣೆ ಕೊಡಿಸುವ ಮಾತಾಗಿದೆ. ಧರ್ಮಪುತ್ರ, ಹರಿಶ್ಚಂದ್ರಾದಿ ರಾಜರಿಂದಲೂ ಸಿದ್ಧ ಚಾಣಕ್ಯರಿಂದಲೂ ಪರಿವೃತವಾದ ಚಜಿಪತಿಯ ಸಭೆಯಲ್ಲಿ ಅಪ್ಸರ ಸ್ತ್ರೀಯರ ನಾಟ್ಯಾನುಶಯನಗಳಿಂದಲೂ ಅಲಂಕೃತವಾಗಿದ್ದರೂ ಅದು ನನಗೆ ಹಿತಕರವಾಗಿರಲಿಲ್ಲ. ಯಯಾತಿ, ನೀಲ, ನಳ, ನಹುಷ, ದಿಲೀಪ, ಪಾಂಡು, ಕರ್ತವ್ಯವೀರ ಮೊದಲಾದವರಿಂದ ಅಲಂಕೃತವಾದ ಯಮನ ಸಭೆಯಲ್ಲಿ ದಿವ್ಯ ಭೋಗಗಳು ಅನಂತವಾಗಿದ್ದರೂ ಈ ಸಭೆಯಲ್ಲಿ ಉಂಟಾಗಿರುವ ಆನಂದವು ಅಲ್ಲಿ ನನಗೆ ದೊರೆಯಲಿಲ್ಲ ಸುಯೋಧನ. ಇದು ಬರಿಯ ಮಾತೆಂದು ಭಾವಿಸಬೇಡ. ನಾರಾಯಣ ನಾರಾಯಣ. ಪೂಜ್ಯರೇ, ಧರ್ಮಪುತ್ರ, ನಮ್ಮ ಜನಕನು ಯಮನ ಸಭೆಯಲ್ಲಿರುವನೇ. ಹೌದು ಧರ್ಮಪುತ್ರ. ಇಂದ್ರನ ಅರ್ಧಸ್ಥಾನಕ್ಕೆ ಹರಿಶ್ಚಂದ್ರನೊಬ್ಬನೇ ಪಾತ್ರನಾಗಿರುವನು. ನಮ್ಮ ಜನಕನಿಗಿಂತಲೂ ಆತನಲ್ಲಿರುವ ವಿಶೇಷವೆಂದರೆ ಏನು ಪೂಜ್ಯರೇ? ಧರ್ಮಪುತ್ರ, ಹರಿಶ್ಚಂದ್ರನು ರಾಜಸೂಯ ಯಾಗ ಮೊದಲಾದ ಯಾಗಗಳನ್ನು ಮಾಡಿದ್ದರಿಂದ
ಆತನಿಗೆ ಇಂದ್ರಲೋಕದಲ್ಲಿ ಉತ್ತಮ ಸ್ಥಾನವೂ ದೊರೆಯಿತು. ನೀನು ರಾಜಸೂಯ ಯಾಗವನ್ನು ಮಾಡಿದರೆ ಇಂದ್ರಲೋಕವು ಪ್ರಾಪ್ತಿಯಾಗುವುದೆಂದು ನಿನ್ನ ತಂದೆಯಾದ ಪಾಂಡುರಾಜನು ಹೇಳುತ್ತಿದ್ದನು. ಪಿತೃಭಕ್ತಿಯಲ್ಲಿ ಅದ್ವಿತೀಯನಾದ ನೀನು ಆತನ ಇಷ್ಟಾರ್ಥವನ್ನು ನೆರವೇರಿಸುವುದು ಉಚಿತವು. ನಾರಾಯಣ ನಾರಾಯಣ. ಪೂಜ್ಯರೇ, ತಮ್ಮ ಅಪ್ಪಣೆಯನ್ನು ಶಿರಸಾವಹಿಸುವೆನು. ಗುರುಜನರು ಅಪ್ಪಣೆ ಕೊಡಿಸಿದ್ರಲ್ಲವೇ? ವಸ್ತ ಋಗೋದರ, ಆಗ್ರಜ! ನಿನ್ನ ಅಭಿಮತವೇನು? ಏರು ಪರ್ವತೋಪರಗಳಗಾದರೋ! ಏರು ಪರ್ವತೋಪರಗಳಗಾದರೋ! ರವಿ ಶಶಿಗಳು ಸಂಚಲವಾಗಲು ಇದ್ದರೆಯೋ! ಅಷ್ಟಮಿಜಗಳ ಹಲ್ಲಾಡಿದರೋ! ಅಷ್ಟಮಿಜಗಳ ಹಲ್ಲಾಡಿದರೋ! ಈ ಭೀಮನು ನಿನ್ನಾಜ್ಞೆಯನ್ನು ಪಾಲಿಸುವೆನು ಇದೆಯೋ? ಆಗ್ರಜ! ಸಹೋದರ ಭೀಮಸೇನ, ಚಿಂತಿಸಲೇತಕ್ಕೆ ಮನದಳು ತಾವು ಯೋಚಿಸಲೇತಕ್ಕೆ ಹಗ್ಗದಲ್ಲಿ ಚಿಂತಿಸಲೇತಕ್ಕೆ ಮನದಳು ತಾವು ಯೋಚಿಸಲೇತಕ್ಕೆ ಹಗ್ಗದಲ್ಲಿ ಮತ್ತು ರೂಪದ ಸಂತವನೊಳಗೆ ಮತ್ತು ರೂಪದ ಸಂತವನೊಳಗೆ ಇಂದ್ರಿಯ ಭಯವು ಏತಕ್ಕೆ ನಿನಗೆ ತಂದೆಗೆ ಸ್ವರ್ಗದ ಪದವಿಯು ಪಾರದ ತುವಯವದರಗಿನ ಮುಗಿಯೊಳಗೆ ತಂದೆಗೆ ಸ್ವರ್ಗದ ಪದವಿಯು ಪಾರದ ತುವಯವದರಗಿನ ಮುಗಿಯೊಳಗೆ ನೀರನ ಸಾಹಸ ಕಾರ್ಯವಾಗಿರುತ್ತದೆ. ಮಣ್ಣಿಗೆ ಸರಿಸಮ ಭೂಮಿಯೊಳಗೆ, ಮಣ್ಣಿಗೆ ಸರಿಸಮ ಭೂಮಿಯೊಳಗೆ, ಮಣ್ಣಿಗೆ ಸರಿಸಮ ಭೂಮಿಯೊಳಗೆ. ಆಗ್ರಜ! ನಾವು 5 ಮಂದಿ ಮಕ್ಕಳಿದ್ದರು. ತಂದೆಯ ಹಿಂದಿನ ಲೋಕದ ಪದವಿಯು ಬಾರದಿರುವುದು ಬಲ ಅಪರೂಪವಾದ ಸಂಗತಿಯಾಗಿದೆ. ಆದರೆ ನಾವು 7 ಕಳಿಸಿ ಸುಮ್ಮನಿರುವುದು ಸರಿಯಲ್ಲ. ಜನಕನಿಗೆ ಇಂದ್ರ ಲೋಕದ ಪ್ರಾಪ್ತಿ ಆಗಲೇಬೇಕು. ನೀವು ರಾಜಸೂಯವನ್ನು ಮಾಡಲೇಬೇಕು. ನಾರಾಯಣ ನಾರಾಯಣ. ಪರಮಾತ್ಮನಿಗೆ ಆಯಾಸ ಉಂಟು ಮಾಡಿದಲ್ಲದೆ ನಮ್ಮ ಕಾರ್ಯ ಕೈಗೂಡುವುದೆಂದು ಆತನ ಕಾರ್ಯ ಗೌರವವು ಹೇಗಿದ್ದಿತು ಎಂದು ನಾನು ಅಂಜುವೆನು. ಅಗ್ರಜ, ಮನೋಹೇಂದ್ರನೇ ಹನುಮಾನನೇ ಮನೋಹೇಂದ್ರನೇ ಮನೋಹೇಂದ್ರನೇ ಹನುಮಾನನೇ ಮನೋಹೇಂದ್ರನೇ ಧನವಾರಿಯ ನೆನೆ ಮನದಿ ಬೇಗ ಧನವಾರಿಯ ನೆನೆ ಮನದಿ ಬೇಗ ತನುರಾಗದಿ ಸರಸಾಕ್ಷ ಬೇಗ ಮನೋಹೇಂದ್ರನೇ ಹನುಮಾನನೇ ಮನೋಹೇಂದ್ರನೇ ದೇವ ದೇವ ವಾಸು ದೇವಾನಲ್ ಮೇಹಿಂದ ದೇವ ದೇವ ವಾಸು ದೇವಾನಲ್ ಮೇಹಿಂದ ಪಾಪದಿಂದ ನಮ್ಮ ಆಯುವನ್ನು ಬೇಗ ಭಾವದಿಂದ ನಮ್ಮ ಆಯುವನ್ನು ಬೇಗ ವಾಸುದೇವನ ಭಜಿಸಿ ಮನದಲ್ಲೇಗ ವಾಸುದೇವನ ಭಜನೆ ಮನದಂಬೇಕ ಅನುರಾಗದಿ ಸರಸಾಧ್ಯ ಬೇಕ ಮನೋಹೇಂದ್ರನೇ ಹನುಮಾನ ಬೇಕೆ ಮನೋಹೇಂದ್ರನೇ ಮನೋಹೇಂದ್ರನೇ ಅಗ್ರಜ, ನಮ್ಮ ತಂದೆಗೆ ಪರಲೋಕದ ಪದವಿ ಸಿಗಲೇಬೇಕು. ಮಗು ಯುಧಿಷ್ಠಿರ, ವಿಜಯನ ಮಾತು ಸತ್ಯವಾದದ್ದು. ನಾರಾಯಣ. ಪೂಜ್ಯರೇ, ಪಾರ್ಥ, ಬೆಳಕನ್ನ ಕೂಗಂ ಕಣ್ತುಳಿಕೆ
ಮಾಡತಕ್ಕವನಲ್ಲ. ಶ್ರೀಕೃಷ್ಣ ಪರಮಾತ್ಮನನ್ನು ತಾವು ನೆನೆದರೆ ಶೀಘ್ರವಾಗಿಯೇ ಬರುವನು.
ಪಾದಗಳಿಗೆ ನಮಸ್ಕರಿಸುವೆನು ಪರಮಾತ್ಮ. ತಂಗಿ ದೃಪದ ನಂದಿನಿ, ನಿನಗೆ ಮಂಗಳವಾಗಲಿ. ನಾರಾಯಣ ನಾರಾಯಣ. ಪರಮಾತ್ಮನಿಗೆ ನಮಸ್ಕರಿಸುವೆವು. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ನಾರಾಯಣ ನಾರಾಯಣ. ಪೂಜ್ಯರಿಗೆ ವಂದಿಸುವೆ. ಪರಮಾತ್ಮ ಸಕಲ ಕಾರ್ಯ ಸಿದ್ಧಿರಸ್ತು. ನಾರಾಯಣ ನಾರಾಯಣ. ನಾರಾಯಣ ನಾರಾಯಣ. ಪರಮಾತ್ಮ ಧರ್ಮನಂದನ, ಎಲೈ ಕಪಟ ನಾಟಕ ಸೂತ್ರಧಾರಿ, ನಿನಗಿರುವ ಪಾಂಡವರ ಪಕ್ಷಪಾತವು ಶ್ಲಾಘನೀಯವೇ ಸರಿ. ನಾರಾಯಣ ನಾರಾಯಣ. ಧರ್ಮನಂದನ, ವಾಸುದೇವ ಮಾಯೆಗೆ ಸಿಲುಕಿ ಮರುಳಾದೆ ಮನೋಜ. ಪರಮಾತ್ಮ ಧರ್ಮನಂದನ, ಮಾಯೆಗೆ ಸಿಲುಕಿ ಮರುಳಾದೆ ಮನೋಜ. ದಾರಿ ಅರಿಯದೆ ಮಿಣುಕುವೆ ಏಕೆ? ದಾರಿ ಅರಿಯದೆ ಮಿಣುಕುವೆ ಏಕೆ? ಮಾಯೆಗೆ ಸಿಲುಕಿ ಮರುಳಾದೆ ಮನೋಜ, ಮರುಳಾದೆ ಮನೋಜ, ಮರುಳಾದೆ ಮನುಜ. ಧರ್ಮನಂದನ, ತಂಗಿ ದುಃಖದ ನಂದಿನಿ, ದೇವರಿರುವನು ನಿನ್ನಲಿ ಮನುಜ. ದೇವನಿರುವನು ನಿನ್ನಲಿ ಮನುಜ. ಜ್ಞಾನ ಜ್ಯೋತಿಯು ನಿನ್ನಲಿ ಇರುವುದೋ. ಜ್ಞಾನ ಜ್ಯೋತಿಯು ನಿನ್ನಲಿ ಇರುವುದು. ಕಾಲವು ಕರ್ಮವು ನಿನ್ನದೆ ನೋಡೆ. ಕಾಲವು ಕರ್ಮವು ನಿನ್ನದೆ ನೋಡೆ. ಭರವಸದಿಂದನ ನುಡಿತಲಿ ಕೈಯ. ಪರವಸದಿಂದನೇ ನುಡಿತಲಿ ಕೈಯ. ಮಾಯೆಗೆ ಸಿಲುಕಿ ಮರುಳಾದೆ ಮನುಜ, ಮರುಳಾದೆ ಮನುಜ, ಮರುಳಾದೆ ಮನುಜ. ಧರ್ಮಪುತ್ರ, ಧರ್ಮಪುತ್ರ, ಹೊರಗಿನ ಕಣ್ಗಳ ತೆರೆದು ನೋಡೈ. ಹೊರಗಿನ ಕಣ್ಗಳ ತೆರೆದು ನೋಡೈ. ಜ್ಞಾನ ಜ್ಯೋತಿಯು ಕಾಣುವುದೇನೋ. ಜ್ಞಾನ ಜ್ಯೋತಿಯು ಕಾಣುವುದೇನೋ. ಜೀವಿತ ಸಮರವು ಭೀಕರವಾವುದೋ. ಜೀವಿತ ಸಮರವು ಭೀಕರವಾವುದೋ. ಸಿರಿತನ ಬಡತನ ಸ್ಥಿರವಲ್ಲ ಮನುಜ. ಸಿರಿತನ ಬಡತನ ಸ್ಥಿರವಲ್ಲ ಮನುಜ. ಮಾಯೆಗೆ ಸಿಲುಕಿ ಮರುಳಾದೆ ಮನುಜ, ಮರುಳಾದೆ ಮನುಜ, ಮರುಳಾದೆ ಮನುಜ. ಧರ್ಮನಂದನ, ಪರಮಾತ್ಮ ನಿನ್ನ ಉತ್ಸಾಹ ಶಕ್ತಿಯು ಅಸಾಧ್ಯವಾದದ್ದು, ಏನೋ ತೋರುವುದಿಲ್ಲ. ಸಂಶಯಾಸ್ಪದಕವಾದ ಸಂಗತಿಯಲ್ಲಿ ಏನಿರುವುದು? ಆದರೂ ನಿಮ್ಮ ದಾಯಾದಿಗಳ ಕೋಟಲಿಯು ಈಗಿಲ್ಲವಲ್ಲವೇ? ಪರಮಾತ್ಮ ಧರ್ಮನಂದನ,
ನಿನ್ನ ಶರಣ ಅನುಗ್ರಹವೆಂಬ ಕಹು ತೊಟ್ಟ ಎನಗೆ ಯಾವ ಭೀತಿಯೂ ಇಲ್ಲ. ಆದರೆ ಜನಕನಿಗೆ ಇಂದ್ರಲೋಕದ ಪ್ರವೇಶವಿಲ್ಲ ಎಂಬುದನ್ನು ನಾನು ರಾಜಸಿ ಯಾಗವನ್ನು ಮಾಡಿದರೆ ಮುಗಿಸುವುದೆಂದು ದೇವ ಮಹರ್ಷಿಗಳು ಅಪ್ಪಣೆ ಮಾಡಿಸಿದರು. ನಾರಾಯಣ ನಾರಾಯಣ. ಆ ಯಾಗವಾದರೂ ಸಾಮಾನ್ಯವಾದದ್ದು ಅಲ್ಲ. ಇದನ್ನು ಕುರಿತು ಯಾರೊಡನೆ ಆಲಿಸಿದರೂ ಫಲವಿಲ್ಲ. ಎಲ್ಲರಲ್ಲಿಯೇ ಒಂದೊಂದು ಗುಣದೋಷಗಳು ಕಂಡುಬರುವುದು. ಯಾರನ್ನು ಯೋಚಿಸಲು ಫಲವಿಲ್ಲ. ಸರ್ವಶಕ್ತನಾಗಿರುವ ನೀನು ನಮಗೆ ಸಾಧಕ ಬಾಧಕಗಳನ್ನು ತಿಳಿಸಿ ಕಾಪಾಡಬೇಕು ವಾಸುದೇವ. ಧರ್ಮನಂದನ, ಪರಮಾತ್ಮ, ಲೋಕದಲ್ಲಿರುವ ಸಕಲ ರಾಜರನ್ನು ಕರೆಯಿಸಿ 10 ದೇಶದಲ್ಲಿಯೂ ತನ್ನ ಆಜ್ಞೆಗೆ ಯಾರೂ ಮಿಗಿಲೇ ಇಲ್ಲದಂತೆ ರಾಜ್ಯವನ್ನು ಆಳುವನು, ಅವನೇ ಯಾಗಕ್ಕೆ ಅಧಿಕಾರಿಯಾಗುವ. ಆದರೆ ಬೃಹದತ್ತನ ಮಗನಾದ ಜರಾಸಂಧನೊಬ್ಬನು ಶಿಶುಪಾಲ ದಂತವಕ್ರನ ಸಹಾಯದಿಂದ ತನಗೆ ಯಾರೂ ಎದುರೇ ಇಲ್ಲದಂತೆ ಮೆರೆಯುತ್ತಿರು. ಸ್ವಾಮಿ, ಅವನ ಆವಳೆಯಿಂದ ಧರ್ಮವು ನಿರ್ಮೂಲವಾಗುತ್ತಿರುವುದು. ನೀನು ಮನಸ್ಸು ಮಾಡಿದ್ದರೆ ಈ ಲೋಕವೇ ಉಳಿಯುವಂತಿಲ್ಲ ಸ್ವಾಮಿ. ನಾರಾಯಣ. ಪೂಜ್ಯರೇ, ಪರಮಾತ್ಮ, ನನ್ನಿಂದ ಅವನು ಪರಾಜಿತನಾಗಲಾರನು. ನಾನೇ ಅವನಿಂದ 18 ಬಾರಿ ಪರಾಜಿತನಾಗಿರುವೆ. ಪರಮಾತ್ಮ, ನಿನ್ನ ಮಾಯೆಯನ್ನು ಬಲ್ಲವರೇ ಬಲ್ಲವರು. ನಾನು ಅದನ್ನು ನಂಬಲಾರೆನು ಪ್ರಭು. ನೀನು ಮನಸ್ಸು ಮಾಡಿದರೆ ಅಸಾಧ್ಯವೇನಿದ್ದೀತು. ಪರಮಾತ್ಮ, ಇನ್ನು ಕಾಲವು ಅತೀತವಾಯಿತು. ನಾನಿನ್ನು ಬ್ರಹ್ಮಲೋಕಕ್ಕೆ ಹೋಗುವೆನು. ನನಗೆ ಅನುಮತಿಯನ್ನು ಕರುಣಿಸು ಪರಮಾತ್ಮ. ಅಪ್ಪಣೆ, ನಾರಾಯಣ. ಹೊರಡಬಹುದು. ನಾರಾಯಣ. ಜಗದಲ್ಲ ನಿನ್ನ ಮಾಯೆಯೋ ಸ್ವಾಮಿ, ಪಾರವು ನಿನದಾಗಿದೆ ದೇವ, ಪಾರವು ನಿನದಾಗಿದೆ. ನಾರಾಯಣ. ಅಖಿಲ ಬ್ರಹ್ಮಾಂಡದ ಜೀವವು ನೀನೇ. ನಾರಾಯಣ. ಅಖಿಲ ಬ್ರಹ್ಮಾಂಡದ ಜೀವವು ನೀನೇ. ನಿನ್ನ ಮಾಯೆಯ ತಿಳಿಯದ ಜನರ. ನಾರಾಯಣ. ನಿನ್ನ ಮಾಯೆಯ ತಿಳಿಯದ ಜನರ ಕರುಣಾಮಯ ನಿನ್ನ ರೂಪವನ್ನರಿಯಲಿ. ನಾರಾಯಣ. ಕರುಣಾಮಯ ನಿನ್ನ ರೂಪವನ್ನರಿಯಲಿ. ಜಗದಲ್ಲ ನಿನ್ನ ಮಾಯೆಯೋ ಸ್ವಾಮಿ, ಪಾರವು ನಿನದಾಗಿದೆ ದೇವ, ಪಾರವು ನಿನದಾಗಿದೆ. ಆ, ಧರ್ಮನಂದನ, ಪರಮಾತ್ಮ, ಇದೇನೋ ಒಂದು ಸಾಹಸ ಕಾರ್ಯದ ಕಾರ್ಯವೇ ಸರಿ. ಆ ಜರಾಸಂಧನಿಗೆ ಆಯುಧಗಳಿಂದ ಸಾವೇ ಬರದಂತೆ ಪರಮೇಶ್ವರನು ವರವನ್ನು ಕೊಟ್ಟಿರುವ ನನ್ನ ಚಕ್ರವು ಅವನಲ್ಲಿ ನಿಷ್ಪ್ರಯೋಜನವಾಯಿತು. ಆದರೆ ಆ ದುಷ್ಟನು ನಮ್ಮ ಭೀಮಸೇನನ ಬಾಹುಬಲಕ್ಕೆ ಸಿಕ್ಕರೆ ಖಂಡಿತವಾಗಿಯೂ ಜೀವ ಸಹಿತ ಉಳಿಯಲಾರನು. ಈಗ ಭೀಮಾರ್ಜುನರನ್ನು ನನ್ನೊಡನೆ ಕಳುಹಿಸಿ ಆ ನೀಚನನ್ನು ಸಂಹರಿಸಿ ನಿನ್ನ ರಾಜಸೂಯ ಯಾಗಕ್ಕೆ ಅನುಕೂಲ ಮಾಡು. ಪರಮಾತ್ಮ, ಕಲಹಲು ಮನವು ಬಾರದು ದೇವಾ. ಪರಮಾತ್ಮ, ಧರ್ಮನಂದನ, ಕಲಹಲು ಮನವು ಬಾರದು ದೇವಾ. ಗಜಪತಿ ಗಮನನೆ ಕರುಣವ ತೋರು. ಕಲಹಲು ಮನವು ಬಾರದು ದೇವಾ. ಪರಮಾತ್ಮ,
ನಮಗಿಬ್ಬರು ಎರಡು ಕಣ್ಣುಗಳು, ನೀನೇ ಹೃದಯವು. ಈ ಸಾಮ್ರಾಜ್ಯ ಪದವಿ ಆಸೆಗಾಗಿ ನಿಮ್ಮ ಮೂವರನ್ನು ಆ ಜರಾಸಂಧನೆಂಬ ಮೂರ್ತಿನ ಬಳಿಗೆ ಕಳಿಸುವುದೇ ನನ್ನಿಂದ ಆಗದು. ದೇವಲೋಕವರು ಇರುವವರೆಲ್ಲರೂ ನನ್ನನ್ನು ನೋಡಿ ನಕ್ಕರೂ ನಗಲಿ, ನಾರದರು ಆಡಿಕೊಂಡರೂ ಆಡಿಕೊಂಡಲಿ. ಇದರಿಂದ ನಮ್ಮ ತಂದೆಗೆ ಆಗ್ರಹ ಉಂಟಾದರೂ ಆಗಲಿ, ನನಗೆ ರಾಜಸೀಯಾಗದ ವಿಷಯವೇ ಬೇಡ. ನಾನು ಸನ್ನಾಜಿ ಆಗುವೆನು. ಆಗ್ರಹ ಕೂಳಹರವನ ಬಾಳಗೆಳತಿಗೆ ತಾಳು ತಾಳನೆ ಕೊಡಲುತ್ತಾ. ಕೂಳಹರವನ ಬಾಳಗೆಳತಿಗೆ ತಾಳು ತಾಳನೆ ಕೊಡಲುತ್ತಾ. ಕೂಳಸಾರ ಕೊಡ್ತನೆ ಕೂಳಸಾರ ಕೊಡ್ತನೆ ಪುರದಾಸವನ ತೀರವೆನು. ಕಾಳಗದೊಳಗೆ ಬಾಳಗೆಳತಿಗೆ ಕಾಳಗದೊಳಗೆ ಬಾಳಗೆಳತಿಗೆ ದೊಡ್ಡ ಕೈಯಲ್ಲಿದೆ. ಅಗ್ಗಜ ಇದೇನು ಹೀಗೆ ಹೇಳಿವೆ? ಎಷ್ಟೇ ಸಮರ್ಥನಾದರೂ ಪ್ರಯತ್ನದವನಿಗೆ ಐಶ್ವರ್ಯವು ಕೈ ಸೇರುವುದುಂಟೆ. ಏಡಿಯನ್ನು ಗುದ್ದಾಡಿ ಸೋಲುವುದಕ್ಕಿಂತ ಬಲಿಷ್ಠರನ್ನು ಸೋಲುವುದ ಮೇಲಲ್ಲವೇ ನಿನ್ನ ಅನುಗ್ರಹವು, ಆ ಅರ್ಜುನನ ಸಹಾಯವು, ಶ್ರೀಕೃಷ್ಣ ಪರಮಾತ್ಮನ ಕೃಪೆ ಇರುವಾಗ ಆ ದ್ವೈತವನ್ನು ಧ್ವಂಸ ಕೈಯುವುದು ಅಸಾಧ್ಯವೇ ಅಗ್ರಜ? ಅಗ್ರಜ, ನನ್ನ ಧನಸ್ಸು ನನ್ನ ಬತ್ತಲಿಗೂ ಸಾರ್ಥಕವಾಗಲಿ. ಅದರ ನಿಮಿತ್ತದಿಂದಾದರೂ ಆ ಜರಾಸಂಧನನ್ನು ಕೊಂದು ಅವನ ಸೆರೆಯಲ್ಲಿ ಸಿಕ್ಕಿ ನರಳಾಡುತ್ತಿರುವ ರಾಜಕುಮಾರನನ್ನು ಕಾಪಾಡೋಣ. ಅದಕ್ಕಿಂತ ಅತಿಶಯವಾದ ಧರ್ಮವು ಯಾವುದಿರುವುದು? ನಾವು ಆ ಜರಾಸಂಧನಿಗೆ ಹೆದರುವುದೇ? ಈ ವಕ್ಷದಲ್ಲಿ ನಮ್ಮ ಬಾಳ್ಯಕ್ಕೆ. ಧರ್ಮನಂದನ, ಪರಮಾತ್ಮ, ನೀನೇಕೆ ಚಿಂತಿಸುವೆ ಪುನಾತ ಬೇಡ ಬಿಡು, ನಾನೇ ಯಾಗವನು ರಚಿಸುವೆನು ಕಡು ಜವ
ನರಪಾಲ ಬಿಡುವೆದೆಯ ನೀನೇಕೆ ಚಿಂತಿಸುವೆ ಗುಣಾತ ಬೇಡ ಬಿಡು ನಾನೀಯಾದವನು ರಚಿಸುವೆನು ಕಡುಜವನು ಧರ್ಮಪುತ್ರ ತನು ಬೇರೆ ಯೋಚಿಸಲು ಮನವನ್ನು ಭಾವಿಸಲು ತನು ಬೇರೆ ಯೋಚಿಸಲು ಮನವನ್ನು ಭಾವಿಸಲು ಅನುಮಾನವೇಕೆಂದು ಕನು ಮುದಗಿ ಬಿಡುವೆದೆಯ ಅನುಮಾನವೇಕೆಂದು ಕನು ಮುದಗಿ ಬಿಡುವೆದೆಯ ನೀನೇಕೆ ಚಿಂತಿಸುವೆ ಗುಣಾತ ಬೇಡ ನಾನಿಯಾಗವನು ರಚಿಸುವೆನು ಕಡುಜವನು ಯುಧಿಷ್ಠಿರ ಕೇಳು ಮಗಧ ದೇಶಾಧಿಪತಿಯಾದ ಬೃಹದತ್ತನಿಗೆ ಕಾಶಿ ರಾಜನ ತನ್ನ ಇಬ್ಬರು ಪತ್ನಿಯರಿಗೆ ಕಾಶಿ ರಾಜನ ಪುತ್ರಿಯರಾದ ತನ್ನ ಇಬ್ಬರು ಪತ್ನಿಯರಿಗೆ ಬಹಳ ಕಾಲದಿಂದಲೂ ಮಕ್ಕಳೇ ಇಲ್ಲದೆ ಇದ್ದು ಅರಣ್ಯಕ್ಕೆ ಹೋಗಿ ಚಂಡ ಕೌಶಿಕನೆಂಬ ಋಷಿಯನ್ನು ಕಂಡು ಅವರು ಕೊಟ್ಟ ರಸಾಲ ಫಲವನ್ನು ತಂದು ತನ್ನ ಸತಿಯರಿಗೆ ಸಮವಾಗಿ ಹಂಚಿಕೊಟ್ಟನು. ಆ ಫಲವನ್ನು ಬುಂಜಿಸಿದ ಸತಿಯರು ಏಕಕಾಲದಲ್ಲಿಯೇ ಗರ್ಭಿಣಿಯರಾಗಿ ಅರ್ಧರ್ಧ ದೇಹಗಳುಳ್ಳ ಪಿಂಡಗಳನ್ನು ಪ್ರಸವರಿಸಿದರು. ಆ ಅರ್ಧರ್ಧ ದೇಹಗಳುಳ್ಳ ಪಿಂಡಗಳನ್ನು ಕೋಟೆಯ ಹಿಂಭಾಗದಲ್ಲಿ ಎಸೆಯಲಾಯಿತು. ಆ ಅರ್ಧರ್ಧ ದೇಹಗಳು ಜರೆ ಎಂಬ ರಾಕ್ಷಸಿಯ ಕೈಗೆ ಸಿಕ್ಕಿದ ತಕ್ಷಣವೇ ಆ ಪಿಂಡಗಳಿಗೆ ಜೀವವು ಬಂದಿತು. ಜರೆ ಎಂಬ ರಾಕ್ಷಸಿಯು ಅದನ್ನು ತಂದು ಬೃಹದತ್ತನಿಗೆ ಕೊಟ್ಟು ಜರಾಸಂಧ ಎಂದು ನಾಮವನ್ನಿಟ್ಟು ಹೊರಟು ಹೋದ. ಆ ಶಿಶುವೇ ಈಗ ಜರಾಸಂಧನಾಗಿ ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದಿ ಪರಮೇಶ್ವರನಿಂದ ಅಮೋಘವಾದ ವರವನ್ನು ಪಡೆದು ಅಹಂಭವದಿಂದ ಮೆರೆಯುತ್ತಿರುವನು. ಆದರೇನು ಧರ್ಮನಂದನ ಕೆನೆ ಹಾಲು ದಾಕ್ಷಿ ಸಕ್ಕರೆ ಕೆನೆ ಹಾಲು ದಾಕ್ಷಿ ಸಕ್ಕರೆ ತನು ಮಾವಿನ ಹಣ್ಣು ಮನಕ್ಕೆ ಮುದವ ತೋರುವ ತರದಿ ವರಧರ್ಮಜ ನಿನ್ನಯ ಮನವರಿತು ನಾ ವರಧರ್ಮಜ ನಿನ್ನಯ ಮನವರಿತು ನಾ ವರಧರ್ಮಜ ನಿನ್ನಯ ಮನವರಿತು ನಾ ಹೋಗುವೆ ನೀಗಲೇ ದುರುಳ ಮಾಧಗನಿಗೆ ಧರ್ಮನಂದನ ಪರಮಾತ್ಮ, ನೀನಿನ್ನು ಯೋಚಿಸಬೇಡ, ನಿನ್ನ ಇಷ್ಟಾರ್ಥವನ್ನು ನಾನು ನೆರವೇರಿಸುವೆನು. ಚಕ್ರಪಾಣಿ ಶತ್ರುವಾದರೂ ಮಹಾಬಲಿಷ್ಠನು, ಭೀಮ ಅರ್ಜುನರಾದರೂ ಇನ್ನೂ ಚಿಕ್ಕವರು. ರಾಜಿಸಿ ಯಾಗವನ್ನು ನೆರವೇರಿಸಿ ಜನರ ಆಡಿಗೆ ಗುರಿಯಾಗದಂತೆ ನಮ್ಮ ಜನಗರಿಗೆ ಇಂದ್ರಲೋಕದ ಪ್ರವೇಶವನ್ನು ಮಾಡಲು ನೀನೇ ಗತಿಯು. ಈ ಭಾರವು ನಿನಗೆ ವಹಿಸಿದ ಬಳಿಕ ನಾನು ಕುತರ್ಥನಾದೆನೋ ಪರಮಾತ್ಮ, ಕುತರ್ಥನಾದೆನೋ. ಧರ್ಮನಂದನ ಪರಮಾತ್ಮ, ಸಕಲ ರಾಜರಿಗೂ ನಿರೂಪವನ್ನು ಬರೆಯಿಸಿ ದೂತರೊಡನೆ ಕಳಿಸಿಕೊಡು. ಶುಭ ಮುಹೂರ್ತವನ್ನು ನಿರ್ಣಯಿಸಿ ಯಾಗ ಪ್ರಯತ್ನವನ್ನು ಮಾಡು. ತಮ್ಮ ಅಪ್ಪಣೆಯಂತೆ ಆಗಬಹುದು ಪರಮಾತ್ಮ.
ತಂಗಿ, ನನ್ನ ಸಕಲ ಶ್ರೇಯಸ್ಸಿಗೂ ಈ ನಿನ್ನ ಪಾದಗಳೇ ಸಾಕ್ಷಿ ಪರಮಾತ್ಮ. ಈ ನಿನ್ನ ಸಾಹಸಕ್ಕೂ ಈ ನಿನ್ನ ಸಂತೋಷಕ್ಕೂ ನಿನಗೆ ನೀನೇ ಸಾಟಿ ತಂದೆ. ತಂಗಿ ದೃಪದ ನಂದಿನಿ, ಬಿಡು ಚಿಂತೆಯ ತಂಗಿ ಭಯವೇತಕ್ಕೆ. ಬಿಡು ಚಿಂತೆಯ ತಂಗಿ ಭಯವೇತಕ್ಕೆ, ನೆನೆದಲ್ಲಿ ನಾ ಬರುವೆ ಪರಿತಾಪಕ್ಕೆ. ತಂಗಿ, ನೆನೆದಲ್ಲಿ ನಾ ಬರುವೆ ಪರಿತಾಪಕ್ಕೆ, ಬಿಡು ಚಿಂತೆಯ ತಂಗಿ ಭಯವೇತಕ್ಕೆ. ಎಂದೆಂದು ಉಳಿವಿಲ್ಲ ದುರುಳ ಮದಾಂಗನಿಗೆ. ಎಂದೆಂದು ಉಳಿವಿಲ್ಲ ದುರುಳ ಮದಾಂಗನಿಗೆ, ದಯ ತೋರಿ ಹೊರಬೇಡಿ ಪರಿತಾಪಕ್ಕೆ. ದಯ ತೋರಿ ಹೊರಬೇಡಿ ಪರಿತಾಪಕ್ಕೆ, ಬಿಡು ಚಿಂತೆಯ ತಂಗಿ ಭಯವೇತಕ್ಕೆ. ಭಯವೇತಕ್ಕೆ, ಭಯವೇತಕ್ಕೆ. ತಂಗಿ ದೃಪದ ನಂದಿನಿ, ಅಣ್ಣ, ನಿನ್ನ ಮನೋರಥವನ್ನು ನಾನು ನೆರವೇರಿಸುವೆನು. ನೀನಿನ್ನು ಧೈರ್ಯವಾಗಿರು ತಂಗಿ. ನಿನ್ನ ಭಾರವನ್ನು ನಾನೇ ತೀರಿಸಿಕೊಳ್ಳುವೆನು. ಎಲೈ ಭೀಮಾರ್ಜುನರೇ, ಪರಮಾತ್ಮ, ಪರಮಾತ್ಮ, ನಿಮ್ಮ ಅಗ್ರಜನ ಆಶೀರ್ವಾದವನ್ನು ಪಡೆದು ಬನ್ನಿ. ಆಗಬಹುದು ಪರಮಾತ್ಮ. ನಿನಗೆ ಜಯವಾಗಲಿ. ಪುಣ್ಯ ಸ್ವರೂಪನಾದ ಪುಂಡರೀಕ ಅಕ್ಷನನ್ನು ಅನರ್ಥಿಸಿಕೊಂಡು ಕುತರ್ತ್ರಾಗಿ ಹಿಂತಿರುಗಿರಿ. ಪರಮಾತ್ಮ, ತಮ್ಮ ಅಪ್ಪಣೆ ಅಂತ ಆಗ್ಲಿ ಅಣ್ಣ. ಪರಮಾತ್ಮ, ಈ ನನ್ನ ಪ್ರಿಯ ಸಹೋದರ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು ದೇವ. ಇವರನ್ನು ಕಾಪಾಡುವ ಬಾರು ತಮ್ಮದೇ ದೇವ. ಧರ್ಮನಂದನ, ಭೀಮಾರ್ಜುನರ ಯೋಗಕ್ಷೇಮವು ನನ್ನದಾಗಿರುವುದು. ನೀನಿನ್ನು ನಿಶ್ಚಿಂತಳಾಗಿರು. ಸಹೋದರೇ, ನಿಮಗೆ ಜಯವಾಗಲಿ. ಆಗಬಹುದು ತಂಗಿ, ನೀನಿನ್ನು ಹೊರಡು ತಂಗಿ. ಬಾ ಬೇಗ ಪಾಂಡು ಸುತ, ವಿಜಯಾಸಾಗ ಮಗದ ದೇಶವನ್ನಾಳುವ ವೀರ. ಬಾ ಬೇಗ ಪಾಂಡು ಸುತ. ಕಾಲವು ಗತಿಸಿತು ಮೋಹದ ನಗರಿ. ಕಾಲವು ಗತಿಸಿತು ಮೋಹದ ನಗರಿ. ಮೈಯಲ್ಲಿ ಬಿಗಿದು ಒಲೆ ಮಾಡುವ ಬಾ. ಅರ್ಜುನ, ಮೈಯಲ್ಲಿ ಬಿಗಿದು ಒಲೆ ಮಾಡುವ ಬಾ. ಬಾ ಬೇಗ ಪಾಂಡು ಸುತ, ವಿಜಯಾಸಾಗ ಮಗದ ದೇಶವನ್ನಾಳುವ ವೀರವತಾರಕ್ಕೆ. ಬಾ ಬೇಗ ಪಾಂಡು ಸುತ, ಪಾಂಡು ಸುತ, ಪಾಂಡು ಸುತ. ಪಾಂಡು ತಂದನರೇ, ನಾವಿನ್ನು ಈ ವೇಷದಲ್ಲಿ ಹೋದರೆ ಆ ಜರಾಸಂಧನನ್ನು ಸಂಹರಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಬ್ರಾಹ್ಮಣರ ವೇಷವನ್ನು ಧರಿಸಿ ಹೋಗೋಣ ಬನ್ನಿ. ಇದು ನಿನ್ನ ಲೀಲೆ. ಆ ದೇವ
ಧರ್ಮಕ್ಕೆ ಜಯವಾಗುತ್ತಿರುವುದು. ಪರಸ್ತ್ರೀ ವ್ಯಸನ, ಪರದ್ರವ್ಯಪೇಕ್ಷೆ, ಪರಸೌಖ್ಯಗಳನ್ನು ಕಂಡು ಯಾರು ಕರಬುವರೋ ಅವರಲ್ಲಿ ಕ್ಷಣೇ ದುರ್ಗುಣಗಳು ಹೆಚ್ಚುತ್ತಲೇ ಇರುವುದು. ದುಷ್ಟರನ್ನು ಶಿಕ್ಷಿಸುವುದಕ್ಕಾಗಿ ಪರಮಾತ್ಮನು ಯುಗ ಯುಗದಲ್ಲಿ ಅವತಾರ ಪುರುಷನಾಗಿ ಅವತರಿಸುವೆಂದು ಅಭಯವನ್ನು ಕೊಟ್ಟಿರುವನು. ಈಗ ಶ್ರೀಕೃಷ್ಣ ರೂಪಿಯಾಗಿ ಮೈದೋರಿರುವನು. ಆಹಾ ಆಹಾ, ಆತನ ವಿಲಾಸವನ್ನು ನಾನು ಏನೆಂದು ಹೇಳಲಿ? ಮಗುವೊಂದೆನಿಸಿ ಹಾಲನ್ನು ಕೊಡಲು ಬಂದ ಪೂತನಿಯು ಹಾಗೆಯೇ ಮಡಿದಲು. ಶಕಟನು ಶವವೇ ಆದನು, ಬಕನು ಬಲಿಯಾದನು, ಕಂಸನು ನಾಶವಾದನು. ಇನ್ನು ಆ ಶಿಶುಬಾಲ ದಂತವಕ್ರದ ಆವಳಿ ಇನ್ನೂ ಅಡಗಲೇ ಇಲ್ಲವಲ್ಲ. ಈ ನೀಚರನ್ನು ನಿರ್ಮೂಲ ಮಾಡುವುದಲ್ಲದೆ ಈ ದೇಶಕ್ಕೆ ಕ್ಷೇಮವೇ ಇಲ್ಲ. ಅದಕ್ಕಾಗಿ ನಾನು ಆಲೋಚಿಸಿ ರಾಜಸೂಯ ಯಾಗವನ್ನು ಮಾಡೆಂದು ಧರ್ಮರಾಯನಿಗೆ ತಿಳಿಸಿ ಬಂದವನು. ಈಗ ಶ್ರೀಕೃಷ್ಣ ಭೀಮಾರ್ಜುನರು ಜರಾಸಂದನ ಗಿರಿವಜ್ರನು ಪ್ರವೇಶಿಸಿರುವರು. ಇನ್ನು ಆ ಮದಾಂಧನ ಆಯಸ್ಸು ಮುಗಿದಂತೆಯೇ. ನಾರಾಯಣ ನಾರಾಯಣ. ನಮೋ